ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಫ್ಲಫಿ ಆಗಿರೋ ಲಿಟಲ್ ಬಿಟ್ ಕ್ರಿಸ್ಪಿ ಆಗಿರೋ ಪೂರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಟ್ಸ್ ವೆರಿ ಸಿಂಪಲ್. ಫಸ್ಟಿಗೆ 1 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಳ್ಬೇಕು. ಇಲ್ಲಿ ನಿಮಗೆ ಬೇಕಿದ್ದರೆ ಗೋಧಿ ಹಿಟ್ಟು ಸಹ ತೊಗೊಂಡು ಮಾಡ್ಕೊಳ್ಬೋದು, ಹೆಲ್ತ್ ಕಾನ್ಷಿಯಸ್ ಇರೋರು. ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚರುಟ್ ರವೆ ಹಾಕ್ಕೊಳ್ಳಿ. ನಾನಿಲ್ಲಿ 4 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಕಪ್ ಮೈದಾ ಹಿಟ್ಟು, 1 ಸ್ಪೂನ್ ಚರುಟ್ ರವೆ ತೊಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಆಯಿಲು, ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಇರುವಾಗನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೊಳ್ಳಿ. ತುಂಬ ಗಟ್ಟಿಯಲ್ಲ, ಚಪಾತಿ ಹಿಟ್ಟು ನಾದ್ಕೋತೀವಲ್ಲ ಅದಕ್ಕಿಂತ ಒಂಚೂರು ಗಟ್ಟಿಯಾಗಿರಲಿ ಹಿಟ್ಟು. ಆದಷ್ಟು ಅದನ್ನು ಮಿದ್ದಿ ಕಲಿಸ್ಬಿಟ್ಟು 20 to 30 ಮಿನಿಟ್ಸ್ ರೆಸ್ಟಿಂಗ್ ಇಟ್ಟರೆ ಸಾಕು. ಇನ್ನೂ ಟೈಮ್ ಇದೆ ಅಂದರೆ 1 ಅವರ್ ಇಟ್ಟರೂ ಇನ್ನೂ ಒಳ್ಳೆಯದು. ಇದನ್ನು ಚೆನ್ನಾಗಿ ಎಲ್ಲ ಕಲಿಸ್ಬಿಟ್ಟು ಹಾಗೆ ಇಡಕ್ಕೆ ಹೋಗಬೇಡಿ, ಅದು ಮೇಲಿನ ಲೇಯರ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಒಂದು ಬಟ್ಟೆನೋ ಇಲ್ಲಾಂದರೆ ಒಂದು ಬೌಲ್ ಅದ್ರ ಮೇಲೆ ಮುಚ್ಚಿಬಿಟ್ಟು ಇಡಿ. ಬಟ್ಟೆ ಇಡೋದಿದ್ರೆ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿ ಅದ್ರ ಮೇಲಿಟ್ಟು ಮುಚ್ಚಿ ಇಡಿ. ನಂತರ 20 ಮಿನಿಟ್ಸ್ ಆದಮೇಲೆ ನಂತರ ಒಂದು ಪಾತ್ರೆಯಲ್ಲಿ ಆಯಿಲ್ ಬಿಸಿ ಮಾಡೋಕ್ಕಿಡಿ. ಆಮೇಲೆ ಈಗ ಪುರಿ ಮಾಡೋದು. ಪುರಿ ಹೇಗಂದರೆ ಸಣ್ಣ ಹಿಟ್ಟಿಂದ ಬಾಲ್ಸ್ ಮಾಡಿಕೊಂಡು ಅದರಿಂದ ಪುರಿನ ಲಟ್ಸೋದು. ಇಲ್ಲಿ ನಾನು ರೈಸ್ ಫ್ಲಾರ್ ಇರುತ್ತಲ್ಲ, ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಆಯಿಲ್ ಹಚ್ಕೊಂಡು ಲಟ್ಟಿಸ್ಕೊಳ್ಬೋದು. ರೌಂಡಾಗಿ ಲಟ್ಟಿಸಿ, ಚಪಾತಿ ಲಟ್ಟಿಸ್ತೀವಲ್ಲ ಅಷ್ಟು ತೆಳುವಾಗಿ ಬೇಡ, ಅದಕ್ಕಿಂತ ಒಂಚೂರು ದಪ್ಪನೇ ಇರಲಿ, ಅಂದರೆ ಉಬ್ಬಿ ಬರುತ್ತೆ. ನಂತರ ಹೀಗೆ ಎಲ್ಲವನ್ನು ಲಟ್ಟಿಸ್ಕೊಂಡು ಆಯಿಲಲ್ಲಿ ಫ್ರೈ ಮಾಡೋದು. ಫಸ್ಟಿಗೆ ಆಯಿಲ್ ಕಾದಿದೋ ಇಲ್ವೋ ಅಂತ ನೋಡೋಕ್ಕೆ ಒಂಚೂರಷ್ಟು ಇಟ್ಬಿಟ್ಟು ನೋಡಿ, ಅದು ಮೇಲೆ ಬಂದರೆ ಆಮೇಲೆ ಪುರಿನ ಅದರಲ್ಲಿ ಹಾಕಿಬಿಟ್ಟು ಕರೀರಿ. ಇದನ್ನು ಹೇಗೆ ಕರಿಯೋದು ಒಂದು ಟ್ರಿಕ್ ಇದೆ. ಪುರಿ ಹಾಕಿದ ತಕ್ಷಣ ಹಾಗೆ ಬಿಟ್ಬಿಡ್ಬಾರ್ದು, ಒಂಚೂರು ಅದನ್ನು ಪ್ರೆಸ್ ಮಾಡಿ, ತುಂಬ ಏನಿಲ್ಲ, ಒಂಚೂರು ಪ್ರೆಸ್ ಮಾಡಿ ಆಯಿಲ್ ಈ ಥರ ನಾನು ಹಾಕ್ತಾ ಇದ್ದೀನಲ್ಲ ಪುರಿ ಮೇಲೆ ಹೀಗೆ ಹಾಕಿ ತುಂಬಾ ಗರಿಯಾಗಿ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು 20 ಸೆಕೆಂಡ್ಸ್ ಕರೆದ್ರೆ ಆಯಿತು. ಹೀಗೆ ಎಲ್ಲ ಪುರಿನೂ ಕರ್ಕೊಂಡು ತಿನ್ಬೋದು. ಇದು ನೀವು ಈ ಪುರಿನ 1 ಅವರ್ 2 ಅವರ್ ಹೀಗಿಟ್ಟರೆ ಹೀಗೆ ಇರುತ್ತೆ, ಅದು ಸಾಫ್ಟ್ ಆಗಲ್ಲ, ಏನೂ ಆಗಲ್ಲ. ಬಿಕಾಸ್ ನಾವು ಇದರಲ್ಲಿ ಚರುಟ್ ರವೆ ಹಾಕಿರೋದೇ ಸೀಕ್ರೆಟ್. ಸೊ ಪುರಿ ಈಸ್ ರೆಡಿ ಟು ಸರ್ವ್. ನೀವು ಇದನ್ನು ಭಾಜಿನಾದರೂ ಮಾಡ್ಕೊಳ್ಳಿ, ಆಲೂ ಭಾಜಿ ಮಾಡ್ಕೊಂಡು ತಿಂತಾರೆ, ಇಲ್ಲಾಂದರೆ ಬೆಟ್ಕೇರಿ ಚಟ್ನಿ ಮಾಡ್ಕೊತಾರೆ. ನಮ್ಮೂರ ಕಡೆ ಎಲ್ಲ, ಉತ್ತರ ಕರ್ನಾಟಕದ ಕಡೆ ಬೆಟ್ಕೇರಿ ಚಟ್ನಿ, ಆಲೂ ಭಾಜಿ ತಿಂತಾರೆ, ಪುರಿ ಕೀರು ಹಾಕಿ ತಿಂತಾರೆ. ಇಲ್ಲಿ ನಾನಿವತ್ತು ಪುರಿ ಕೀರು ಮಾಡಿದ್ದೆ, ಆಮೇಲೆ ಆಲೂ ಭಾಜಿ ಮತ್ತು ಕೊಕೊನಟ್ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.